हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् एलिमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। हरिः ओम्। ಶ್ರೀಶಾ ಪಾಹಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥರೂಪಕ 180 ಗದ್ಯಗಳಾಗಿದೆ. 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದನ್ನು ಚಿಂತಿಸುತ್ತಿದ್ದೆವು. ಪುರಾಣ ಪುರುಷೋತ್ತಮ ಎಂಬುದರಿಂದ ಭಗವಂತನನ್ನು ತಿಳಿಯುವ ಮಾರ್ಗ ಸದಾಗಮಿಕ ವಿಜ್ಞೇಯಂ, ಅದರಿಂದ ತಿಳಿದುಕೊಳ್ಳತಕ್ಕಂಥ ತತ್ವ ಪುರುಷೋತ್ತಮ ತತ್ವ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಶ್ರೀ ಪುರಂದರದಾಸರು ಅತ್ಯಂತ ಸಮೀಚೀನವಾದ, ಅತ್ಯಂತ ಪ್ರಮುಖರಾಗಿ ಕೇವಲ ಅತಿ ಅಲ್ಪಾಕ್ಷರದಿಂದಲೇ ಇಡೀ ವಿಶ್ವಕ್ಕೆ, ಸಾಧು ಜನಕ್ಕೆ, ಯಾವ ಸಜ್ಜನ ಜನಕ್ಕೆ, ಸಾಧನದಲ್ಲಿರತಕ್ಕಂಥ ಜನರಿಗೆ ಎಚ್ಚರ ಮಾಡಲು ಅತಿ ಸಂಕ್ಷಿಪ್ತವಾದ ಸೂತ್ರಪ್ರಾಯದಲ್ಲಿ ಹೇಳಿರತಕ್ಕಂಥ ಮಂತ್ರ ಪುರಾಣ ಪುರುಷೋತ್ತಮ. ಅತಿ ಸಂಕ್ಷಿಪ್ತವಾಗಿರಬೇಕು, ಆದರೆ ಅರ್ಥದಲ್ಲಿ ಅತಿ ಬಾಹುಲ್ಯವನ್ನು ಹೊಂದಿರಬೇಕು. ಇದೇ ಸೂತ್ರದ ಲಕ್ಷಣ. ಆದ್ದರಿಂದ 564 ಬ್ರಹ್ಮಸೂತ್ರಗಳು ಇದೇ ಲಕ್ಷಣವನ್ನು ಹೊಂದಿದೆ. ಅಷ್ಟನ್ನು ತಿಳಿಯಲಾರದ ಅನಧಿಕಾರಿಗಳಾಗಲಿ ಮತ್ತು ಅಲ್ಲಿಂದ ಏನು ಹೇಳಿದೆ ಎಂಬತಕ್ಕಂಥ ತತ್ವವನ್ನು ಒಂದೇ ಮಂತ್ರದಲ್ಲಿ ಶ್ರೀ ಪುರಂದರದಾಸರು ನಮಗೆ ತಿಳಿಸಿದ್ದಾರೆ. ಅದೇ ಪುರಾಣ ಪುರುಷೋತ್ತಮ ಎಂಬುದು. ನಾವು ಪುರಾಣಗಳನ್ನು ವೀಕ್ಷಿಸುತ್ತಿದ್ದೆವು. ಪ್ರಸ್ತುತ ಕೂರ್ಮ ಪುರಾಣದ ಮುಂದಿನ ವಾಕ್ಯದಲ್ಲಿ ಯತ್ತು ಸರ್ವಾತ್ಮನ ಜ್ಞಾನಂ ನಿಶಾಸ ಪರಿಕೀರ್ತಿತಂ. ಯತ್ತು ಸರ್ವಾತ್ಮನ ಅಜ್ಞಾನಂ ನಿಶಾಸ ಪರಿಕೀರ್ತಿತ. ಭಗವಂತನ ಮಹಿಮೆಯನ್ನು ತಿಳಿಸುವ ಜೊತೆಯಲ್ಲೇ ಭಗವಂತನನ್ನು ಆರಾಧಿಸುವ ಭಾಗವತನ ಮಹಿಮೆಯನ್ನು ಶ್ರೀ ಪುರಂದರದಾಸರು ತಿಳಿಸುತ್ತಾರೆ. ಪುರಾಣ ಪುರುಷೋತ್ತಮದಿಂದ ಶ್ರೀ ವೇದವ್ಯಾಸರು 18 ಪುರಾಣದಲ್ಲಿ 4 ಲಕ್ಷ ಶ್ಲೋಕದಲ್ಲಿ ಉದರಿಸುವ ಪ್ರತಿ ವಾಕ್ಯವು ದ್ವಿದಳಾತ್ಮಕವಾಗಿರುತ್ತದೆ. ಒಂದು ಭಗವಂತನನ್ನು ತಿಳಿಸುವಂತಾಗುತ್ತದೆ, ಇನ್ನೊಂದು ಭಾಗವತರನ್ನು ತಿಳಿಸುವಂತಾಗುತ್ತದೆ. ಅದನ್ನು ತಿಳಿಯುವ ಪ್ರಜ್ಞೆಗೆ ಬಿಟ್ಟಿರತಕ್ಕಂಥದ್ದಾಗಿರುತ್ತದೆ. ಯಾವ ಪ್ರಶ್ನೆ ರೂಪಕವಾಗಿದ್ದರೂ ಅದೇ ಉತ್ತರ ರೂಪಕವಾಗಿರುತ್ತದೆ, ಯಾವುದೇ ಉತ್ತರ ರೂಪವಾಗಿದ್ದರೂ ಅದೇ ಪ್ರಶ್ನೆ ರೂಪಕವಾಗಿರುತ್ತದೆ. ಹೀಗೆ ನಾವು ಪುರಾಣವನ್ನು ತಿಳಿಯಬಹುದಾಗಿದೆ. ಇದು ಪ್ರತಿಯೊಬ್ಬರಾಯ ಬುದ್ಧಿಮತ್ತಿಗೆ ನಾವು ಬಿಡಬೇಕಾಗಿದೆ. ಯಾವುದನ್ನು ಸಹ ಚಿಂತಿಸಬೇಕಾದರೆ ಕೇವಲ ಒಂದೇ ವಾಕ್ಯವನ್ನು ಇಡೀ ಜೀವಮಾನದಲ್ಲಿ ಚಿಂತಿಸಬಹುದು. ಅನಂತ ಲಕ್ಷ ಶ್ಲೋಕಗಳನ್ನು ಜಪಿಸುತ್ತಾ ಕೂಡಬಹುದು. ಇದೆಲ್ಲವೂ ಆಯಾ ಜೀವನ ಸಾಧನ ವಿಶೇಷದಲ್ಲಿ ಕೂಡಿರುತ್ತದೆ. ಈಗ ಕೂರ್ಮ ಪುರಾಣದ ಒಂದೇ ವಾಕ್ಯ, ಯತ್ತು ಸರ್ವಾತ್ಮನ ಅಜ್ಞಾನಂ ನಿಶಾಸ ಪರಿಕೀರ್ತಿತ. ಭಾಗವತರ ಲಕ್ಷಣ ಏನು? ಭಗವಂತನಲ್ಲಿ ಮಾತ್ರ ಪ್ರಜ್ಞೆ, ಭಗವದೇತರದಲ್ಲಿ ನಿಶಾ ಅಂದರೆ ರಾತ್ರಿಯಂತೆ ಉದಾಸೀನರಾಗಿರುತ್ತಾರೆ ಎಂಬುದನ್ನು ತಿಳಿಸಿದ್ದಾರೆ. ಇದರ ಅರ್ಥವೇನು? ಭಗವಂತ ಯಾರು ಪ್ರಿಯರು ಅಂತ ಹೇಳಿದಾಗ ಜ್ಞಾನಿ ಬಹಳ ಪ್ರಿಯರು ಅಂತ ಭಗವಂತ ಕೃಷ್ಣನೇ ಹೇಳಿಕೊಂಡಿದ್ದಾನೆ. ಆ ಜ್ಞಾನಿಗಳ ಲಕ್ಷಣ ಏನು? ಭಗವಂತನು ಸದಾ ಜಾಗೃತರಾಗಿರುತ್ತಾರೆ. ಲೋಕದಲ್ಲಿ ಅವರು ಸುಪ್ತರಂತೆ ಮಲಗಿರುತ್ತಾರೆ, ಆಸಕ್ತಿಯನ್ನು ತೋರಿಸುವುದಿಲ್ಲ ಎಂದರ್ಥ. ಅದನ್ನು ಇಲ್ಲಿ ಕೂರ್ಮ ಪುರಾಣದಲ್ಲಿ ಹೇಳುತ್ತಾರೆ. ಯತ್ತು ಸರ್ವಾತ್ಮನ ಅಜ್ಞಾನಂ ನಿಶಾಸ ಪರಿಕೀರ್ತಿತ. ಭಗವದೇತರ ವಿಷಯಗಳಲ್ಲಿ ಯಾರು ನಿದ್ರಿಸುತ್ತಿರುತ್ತಾರೋ ಎಂಬ ಸಾಧಾರಣ ಅರ್ಥ ನಮಗೆ ತಿಳಿಯುತ್ತೆ.
ಅಂದರೆ ಭಗವತೇತರ ವಿಷಯದಲ್ಲಿ ಉದಾಸೀನರಾಗಿರುತ್ತಾರೋ ಅವರು ಭಗವಂತನನ್ನು ಆರಾಧಿಸುವುದು ಸರಿಯಾಗಿದೆ ಎಂಬುದಾಗಿ ಅರ್ಥ ಬರುತ್ತದೆ. ಇದನ್ನು ಭಾಗವತ ತಾತ್ಪರ್ಯದಲ್ಲಿ 2ನೇ ಅಧ್ಯಾಯದ 2ನೇ ಸ್ಕಂದ 7ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಶ್ರೀ ವೇದವ್ಯಾಸರು ನುಡಿದು ತೋರಿಸಿದ್ದಾರೆ. ಅದರ ವಾಕ್ಯವನ್ನು ಪರಿಶೀಲಿಸಿದಾಗ ಇದರ ವಿಶೇಷ ಅರ್ಥವನ್ನು ತಿಳಿಯುತ್ತದೆ. 31ನೇ ಶ್ಲೋಕ, ನಂದಂ ಚ ಮೋಕ್ಷತೆ ಭಯಾದ್ವರ್ಣಸ್ಯ ಪಾಶಾತ್ ಗೋಪಾನ್ ಬಿಲೇಶ ವಿಹಿತಾನ್ ಮಯ ಸೂನುನಾ ಚ ಜಲ್ಪಾವೃತ್ತಂ ನಿಶೇಷಯನ ಅತಿಷ್ಟಮೇಣ ಲೋಕೆ ವಿಕುಂಠ ಉಪದಾಸ್ಯತಿ ಗೋಕುಲಂ ಸಹ. ಶ್ರೀಕೃಷ್ಣ ವರ್ಣಪಾಶವೆಂಬ ಭಯದಿಂದ ನಂದಗೋಪನನ್ನು ಬಿಡಿಸಿದನು. ಮೋಕ್ಷತೆ ಎಂದರ್ಥ. ಮಯಾಸುರನ ಮಗನಿಂದ ಗುಹೆಯಲ್ಲಿ ಬಿಲೇಶ ಅಡಗಿಸಿ ಇಡಲ್ಪಟ್ಟ ವಿಹಿತಾನ್ ಅಂದರೆ ಗೊಲ್ಲರನ್ನು ಬಿಡಿಸಿದನು. ಗೋಕುಲದ ಜನರು ಅವಿದ್ಯಾಗ್ರಸ್ತರಾಗಿ ಶ್ರೇಯೋ ಮಾರ್ಗವನ್ನು ಜಲ್ಪ್ಯ ಕಾಣದೆ ನಿದ್ರಿಸುತ್ತಿರುವ ಶಯಾನ ಸಂಸಾರ ದುಃಖಗಳಿಂದ ಪೀಡಿತರಾಗಿ ಅತಿಕ್ರಮೇಣ ಆಗಿದ್ದರು. ಇವರು ಜ್ಞಾನವನ್ನು ಕೊಟ್ಟು ಸಾಧನೆ ಮಾಡಿಸಿ ವೈಕುಂಠ ಲೋಕದಲ್ಲಿ ನೆಲೆಸುವಂತೆ ಮಾಡಿದವನು ಶ್ರೀಕೃಷ್ಣ. ಇಲ್ಲಿ ಜಲ್ಪಾವೃತಂ ಶಬ್ದಕ್ಕೆ ಇತರರು ಆಜ್ಞಾವೃತಂ ಎಂದು ಪಾಠ ಇಟ್ಟುಕೊಂಡು ಗೊಲ್ಲರು ಹಗಲು ಶ್ರಮ ಕಾರ್ಯ ನಿರತರಾಗುತ್ತಾರೆ, ರಾತ್ರಿ ಶ್ರಮ ತಣಿಸಲು ಮಲಗುತ್ತಾರೆ. ಇವರಿಗೆ ಸಾಧನ ಅನುಷ್ಠಾನವೇ ಇಲ್ಲ. ಇಂಥವರನ್ನು ಶ್ರೀಕೃಷ್ಣ ತನ್ನ ದಿವ್ಯ ಲೀಲೆಯಿಂದ ವೈಕುಂಠಕ್ಕೆ ಕಳಿಸಿರುವುದು ವ್ಯಾಖ್ಯಾನಿಸಿದ್ದಾರೆ. ಆದರೆ ಭಗವಂತ ಯಾರಿಗೂ ಪಕ್ಷಪಾತವನ್ನು ಮಾಡೋದಿಲ್ಲ. ಯಾರು ಸಾಧನೆಯಲ್ಲಿ ತೊಡಗಿರ್ತಾರೋ ಅವರಿಗೆ ಮಾತ್ರ ಭಗವಂತ ಅನುಗ್ರಹಿಸುತ್ತಾನೆ. ಆದ್ದರಿಂದ ಶ್ರೀಮದಾನಂದ ತೀರ್ಥರು ಇಲ್ಲಿ ತಾತ್ಪರ್ಯವನ್ನು ಬರೀತಾ ಇದ್ದಾರೆ. ಅನ್ಯತಾ ಜ್ಞಾನ ಹೇತುರ್ಯ ವಾಕ್ ಸಾ ಜಲ್ಪಿ ಪ್ರಕೀರ್ತಿತಃ ಇತಿ ತಂತ್ರಮಾಲಾಯಾಂ ಯತ್ತು ಸರ್ವಾತ್ಮನಾ ಜ್ಞಾನಂ ನಿಶಾಸಾ ಪರಿಕೀರ್ತಿತ ಇತಿ ಕೋರ್ಮೆ. ಜಲ್ಪ ಅಂದರೆ ಮಿಥ್ಯಾಜ್ಞಾನಕ್ಕೆ ಕಾರಣವಾಗುವ ಮಾತು. ಹೀಗಿರುವುದರಿಂದ ಗೊಲ್ಲರು ಮಿಥ್ಯಾಜ್ಞಾನದ ದುಷ್ಟಶಾಸ್ತ್ರ ಪ್ರಭಾವಕ್ಕೆ ಒಳಗಾಗಿದ್ದರು ಎಂದು ಅರ್ಥೈಸುವುದು ಸರಿಯಾದ ರೀತಿ. ಹಿಂದೆ ಗೊಲ್ಲರು ಇಂದ್ರನನ್ನೇ ಸರ್ವೋತ್ತಮನೆಂದು ತಿಳಿದು ಪೂಜಿಸುವ ಪ್ರಯತ್ನ ತಡೆದು ಶ್ರೀಕೃಷ್ಣ ಗೋವರ್ಧನಗಿರಿಯನ್ನು ಪೂಜೆ ಮಾಡಿಸಿದನಲ್ಲವೇ. ಅಂದರೆ ಭಗವಂತ ಗೊಲ್ಲರು ಯಾವ ಇಂದ್ರನನ್ನು ಆರಾಧಿಸುತ್ತಿದ್ದರೋ ಇಂದ್ರನಿಗೆ ಅಧಿಕವಾದ ದೇವೋತ್ತಮರ ತಾರತಮ್ಯದಲ್ಲಿ ಅತಿ ಶ್ರೇಷ್ಠನಾದ ಭಗವಂತನ ಆರಾಧನೆ ಮಾಡಿ ಎಂಬ ದಿವ್ಯ ಮಾರ್ಗವನ್ನು ತೋರಿಸಿಕೊಟ್ಟರು. ಸದಾ ಭಗವಂತನಲ್ಲೇ ಒಪ್ಪಿಸಿಕೊಂಡವರಿಗೆ ನಿಶಾ ಎಂದು ಹೆಸರು. ಆದ್ದರಿಂದ ತಮ್ಮಲ್ಲೇ ಯಾರು ನಂಬಿಕೊಂಡು ಬಾಳುತ್ತಾರೋ ಅಂತಹವರು ಗೊಲ್ಲರು ಶ್ರೀಕೃಷ್ಣನ ಅನುಯಾಯಿಗಳಿದ್ದರು. ಅವರಿಗೆ ಶ್ರೀಕೃಷ್ಣ ಯೋಗ್ಯ ಮಾರ್ಗವನ್ನೇ ತೋರಿಸಿದ ಎಂದರ್ಥ. ಇಲ್ಲಿ ನಿಶಾ ಅಂತ ಹೇಳುವುದರಿಂದ ಇದನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳಿರತಕ್ಕಂಥ ವಿಷಯವನ್ನು ತಿಳಿಯಬಹುದು. ಯಾ ನಿಶಾ ಸರ್ವಭೂತಾನಂ ತಸ್ಯಾ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಇಂದ್ರಿಯ ನಿಗ್ರಹಿಯಾದ ಸ್ವಾಮಿ ಭಗವಂತನ ಸ್ವರೂಪದ ವಿಷಯದಲ್ಲಿ ಎಚ್ಚೆತ್ತಿರುತ್ತಾನೆ. ಸಾಮಾನ್ಯವಾಗಿ ಎಲ್ಲ ಜೀವಿಗಳು ಭಗವಂತನ ಸ್ವರೂಪದ ವಿಷಯದಲ್ಲಿ ರಾತ್ರಿಯಂತೆ ಅಂಧಕಾರವಾಗಿದ್ದರು. ಭಾಗವತೋತ್ತಮರು ಭಗವಂತನ ವಿಷಯದಲ್ಲಿ ಜಾಗೃತರಾಗಿರ್ತಾರೆ ಅಂತ ಅರ್ಥ. ಉಕ್ತ ಲಕ್ಷಣ ಪಿಂಡೀಕೃತ್ಯಾಹ ಯಾ ನಿಶಾ ಇತಿ ಯಾ ಸರ್ವಭೂತಾನಂ ನಿಶಾ ಪರಮೇಶ್ವರಸ್ಯ ರೂಪಲಕ್ಷಣ ಯಸ್ಯಾಂ ಸುಪ್ತಾನಿವ ನ ಕಿಂಚಿತ್ ಜಾನಂತಿ ತಸ್ಯ ಇಂದ್ರಿಯ ಸಂಯಮಯುಕ್ತಂ ಜ್ಞಾನಿ ಜಾಗೃತ ಸಮ್ಯಕ್ ಅಪರೋಕ್ಷೇಣ ಪಶ್ಯತಿ ಪರಮಾತ್ಮಾನಂ ಇತ್ಯರ್ಥಃ. ಯಸ್ಯಾಂ ವಿಷಯಲಕ್ಷಣಾಯಾಂ ಭೂತಾನಿ ಜಾಗೃತಿ ತಸ್ಯಾಂ ನಿಶಾಯಾಮಿವ ಸುಪ್ತಃ ಪ್ರಾಯಃ ನ ಜಾನಾತಿ ಮತ್ತಾದಿವತ್ ಗಮನಾದಿ ಪ್ರವೃತ್ತಿ ತದುಕ್ತಂ ದೇಹಂತು ತಂ ನ ಪರಮಂ ನ ಚರಮಂ ದೇಹೋಪಿ ದೈವ ವಶಗಃ ಇತಿ ಶ್ಲೋಕಾಭ್ಯಂ ಮನನಯುಕ್ತೋ ಮುನಿಃ ಪಶ್ಯತ ಇತ್ಯಸ್ಯ ಸಾಧನಮಾಹ. ಶ್ರೀಮದಾನತೀರ್ಥರು ನಿಶಾ ಎಂದರೆ ಅರ್ಥವನ್ನು ಹೇಳ್ತಾ ಇದ್ದಾರೆ. ಅಜ್ಞಾನಿಗಳಿಗೆ ಭಗವಂತನ ಸ್ವರೂಪ ರಾತ್ರಿಯಂತೆ.
ಏಕೆಂದರೆ ಹೇಗೆ ಸುಷುಪ್ತಾವಸ್ಥೆಯಲ್ಲಿದ್ದವರಿಗೆ ಬಾಹ್ಯ ವಸ್ತುವನ್ನು ತಿಳಿಯಲಾರರೋ ಹಾಗೆ ಅಜ್ಞಾನಿಗಳು ಪರಮಾತ್ಮ ಸ್ವರೂಪವನ್ನು ಅರಿಯರು. ವಿಷಯ ಪದಾರ್ಥಗಳಿಂದ ಜ್ಞಾನಿಯು ಸಾಧಾರಣವಾಗಿ ಯಾವ ಸಂವೇದನೆಯನ್ನು ಪಡೆಯುವುದಿಲ್ಲ. ಜ್ಞಾನಿ ಯಾವ ದೇಹದಿಂದ ತನ್ನ ಬಿಂಬರೂಪವನ್ನು ಸಾಕ್ಷಾತ್ಕರಿಸಿಕೊಂಡನೋ ಪಶ್ಯತಃ ಅಂತಹ ಚರಮ ಕೊನೆ ದೇಹವನ್ನು ದೇವಿ ತನ್ನದೆಂದು ತಿಳಿಯದೆ ಶ್ರೀಹರಿಯ ಅಧೀನವೆಂದು ತಿಳಿಯುತ್ತಾನೆ. ಇದೇ ಭಾಗವತದಲ್ಲಿ ತಿಳಿಸಿರ್ತಕ್ಕಂಥದ್ದು. ದೇಹಾರಂಭ ಕರ್ಮ ಇರುವವರೆಗೆ ದೇಹ ಇರುತ್ತದೆ, ಆದರೆ ಆ ದೇಹ ದೈವದ ಅಧೀನದಲ್ಲಿರುತ್ತದೆ ಎಂಬುದು ಭಾಗವತ ನಿರೂಪಿತವಾಗಿದೆ. ಇದು ಶಾಸ್ತ್ರಾರ್ಥ. ಇದನ್ನು ಮನನ ಮಾಡುವಲ್ಲಿ ಇಲ್ಲಿ ಮುನಿ ಎಂದು ಸಂಬೋಧಿಸಿದ್ದಾರೆ. ದೇವೇಭ್ಯೋ ಅನ್ಯದಾ ಬ್ರಹ್ಮ ಪಶ್ಯಂತೋ ಅನ್ಯ ನ ದೃಶ್ಯತೆ ನಿಶಾಯಾಮಿವ ಸುವ್ಯಕ್ತಂ ಯಥಾ ಅನ್ಯೇ ಬ್ರಹ್ಮನೇಯತೆ ಆಶ್ಚರ್ಯವದೃಗ್ವತ್ ವ್ಯಕ್ತಂ ಅನನ್ಯ ಪಶ್ಯತಿ ಐಕಾಗ್ರಾದ್ವಾ ಸುಖೋದ್ರೇಕಾದ್ ದೇವ ಸೂರ್ಯವದೇವ ಚ ಪ್ರಾಯಶಃ ಸರ್ವವೇತ್ತಾರಃ ತತ್ರಾಪಿ ಹಿ ಉತ್ತರೋತ್ತರಮಿತ ಬ್ರಹ್ಮತರ್ಕದಲ್ಲಿ ತಿಳಿಸಿರುವಂತೆ ಅಜ್ಞಾನಿಗಳು ಬ್ರಹ್ಮನನ್ನು ಕಾಣದೇ ಇರುವಂತೆ ಜ್ಞಾನಿಗಳು ಬ್ರಹ್ಮೇತರ ವಸ್ತುಗಳನ್ನು ಕಾಣುವುದಿಲ್ಲ. ಕೇವಲ ಆಶ್ಚರ್ಯಕರವಾದ ವಸ್ತು ನೋಡುತ್ತಿರುವರು, ಬೇರೆ ಯಾವುದನ್ನು ಕಾಣದೇ ಇರುವಂತೆ ಏಕಾಗ್ರತೆ ಮತ್ತು ಆನಂದ ಅತಿಶಯದಿಂದ ಜ್ಞಾನಿಗಳು ಬ್ರಹ್ಮನಲ್ಲಿ ಏಕಾಗ್ರತೆಯಿಂದ ಅವನ ಸಾಕ್ಷಾತ್ಕಾರದಲ್ಲಿ ಮತ್ತು ಆನಂದದಲ್ಲಿ ಮಗ್ನರಾಗಿ ಇತರ ವಸ್ತುವನ್ನು ಕಾಣುವುದಿಲ್ಲ. ದೇವತೆಗಳು ತಮ್ಮ ಪ್ರತಿಭೆಯಿಂದ ಪ್ರಾಯಶಃ ಎಲ್ಲವನ್ನೂ ತಿಳಿಯುತ್ತಾರೆ. ಹೇಗೆ ಸೂರ್ಯ ತನ್ನ ಕಿರಣಗಳಿಂದ ಎಲ್ಲವನ್ನು ತೋರಿಸುವಂತೆ ಇನ್ನು ಉತ್ತಮ ದೇವತೆಗಳು ಇನ್ನೂ ಹೆಚ್ಚು ಹೆಚ್ಚು ತಿಳಿಯುತ್ತಾರೆ ಎಂದು ಬ್ರಹ್ಮತರ್ಕದಲ್ಲಿ ತಿಳಿದಿದೆ. ಜೀವರಾಶಿಗೆ ಯಾವುದು ರಾತ್ರಿಯಂತಿದೆಯೋ ಭೂತಾನಾಂ ಅಂತಹ ಭಗವಂತನ ಸ್ವರೂಪವನ್ನು ಈ ಶ್ಲೋಕದಲ್ಲಿ ಶಾ ಎಂಬ ಶಬ್ದ ಪ್ರಯೋಗಿಸಿ ತಿಳಿಸಲಾಗಿದೆ. ಕಾರಣ ಅಜ್ಞಾನಿಗಳು ಭಗವಂತ ಸ್ವರೂಪದ ಬಗ್ಗೆ ರಾತ್ರಿಯಲ್ಲಿ ಮಲಗಿರದಂತೆ ಏನನ್ನು ತಿಳಿಯಲಾರರು. ಆದರೆ ಇಂತಹ ಭಗವತ್ ಸ್ವರೂಪವೆಂಬ ಅಜ್ಞಾನಿಗಳ ಪಾಲನೆ ರಾತ್ರಿಯಲ್ಲಿ ಇಂದ್ರಿಯ ನಿಗ್ರಹವುಳ್ಳವನು ಸಂಯಮಿ ಸ್ಪಷ್ಟವಾಗಿ ಭಗವಂತನ ಸ್ವರೂಪವನ್ನು ನೋಡುತ್ತಾನೆ. ಹೇಗೆ ನೋಡುತ್ತಾನೆ ಎಂಬುದನ್ನು ಮುಂದೆ ಹೇಳ್ತಾರೆ. ಅಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪಂ ಪ್ರವೇಶಂತೆ ತತ್ವತ್ಕಾಮಯಂ ಪ್ರವೇಶಂತೆ ಸರ್ವೇ ಸ ಶಾಂತಿಮಾಪ್ನೋತಿ ಸಾ ಕಾಮಕಾಮಿ. ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ವಿಶೇಷವಾಗಿ ತಿಳಿಸತಕ್ಕಂತಹ ವಿಷಯ. ಇದು ಒಟ್ಟು ಅಭಿಪ್ರಾಯವನ್ನು ಪುರಾಣ ಪುರುಷೋತ್ತಮದಿಂದ ನಾವು ಏನು ತಿಳಿಯಬೇಕು. ಎತ್ತು ಸರ್ವಾತ್ಮನ ಅಜ್ಞಾನಂ ನಿಶಾ ಸಾ ಪರಿಕೀರ್ತಿತ. ಭಗವದೇತರ ವಿಷಯದಲ್ಲಿ ಉದಾಸೀನರಾಗಿ ಮತ್ತು ಅಜ್ಞಾನದಲ್ಲೇ ಇರತಕ್ಕಂಥವರು ಭಾಗವತೋತ್ತಮರು ಒಂದೇ ಅರ್ಥ. ಏಕೆಂದರೆ ಎಲ್ಲವೂ ಭಗವಂತನ ಅಧೀನದಲ್ಲಿದೆ. ನಾವು ಅದನ್ನು ಕಟ್ಟಿಕೊಂಡು ಏನು ಮಾಡಬೇಕು? ಭಗವಂತ ತನ್ನ ನಿಯಮಿತವಾಗಿ ಏನು ಮಾಡಬೇಕೋ ಮಾಡುತ್ತಾ ಇರ್ತಾನೆ. ಆದ್ದರಿಂದ ನಾವು ಭಗವಂತನಲ್ಲಿ ನಮ್ಮ ಮನಸ್ಸನ್ನು ನೆಲೆಸಿಬಿಟ್ಟಾಗ ಭಗವಂತನ ಅಪೇಕ್ಷೆಯಂತೆ ಎಲ್ಲವೂ ನಡೆಯುತ್ತದೆ. ಅದರಂತೆ ನಾವು ನಡೆಯುತ್ತೇವೆ. ನಾವು ಅಂದುಕೊಂಡಿದ್ದು ಆಗುವುದೇ ಇಲ್ಲ. ಆದ್ದರಿಂದ ಭಗವಂತನ ಹೇಳಿದಂತೆ ನಡೆಯಲಿ ಎಂದು ಭಗವಂತನಲ್ಲೇ ನಿಷ್ಠ ಬುದ್ಧಿ ಇಟ್ಟವರಿಗೆ ಭಗವಂತನೇ ಕಾಣುತ್ತಿದ್ದರೆ, ಭಗವಂತನ ಆನಂದದಲ್ಲೇ ಲೀನವಾಗಿದ್ದಾಗ ಪ್ರಪಂಚ ಅವರಿಗೆ ಕಾಣಿಸುವುದೇ ಇಲ್ಲ. ಪ್ರಪಂಚ ಕಾಣಿಸುವುದಿಲ್ಲ ಅಂದರೆ ಏನರ್ಥ? ಯಾವುದೇ ವಿಷಯ ಸುಖದಲ್ಲಿ ಅವರು ಮಗ್ನರಾಗುವುದೇ ಇಲ್ಲ. ವಿಷಯ ಸುಖವನ್ನು ಅವರು ಸುಖ ಎಂದು ಅವರು ತಿಳಿಯುವುದೇ ಇಲ್ಲ. ಹೇಗೆ ಮೈಯಲ್ಲಿ ಕಜ್ಜಿ ತರಾದೆ ವ್ರಣಗಳಿಂದ ಉಜ್ಜಿಕೊಂಡಾಗ ನಮಗೆ ಖುಷಿಯಾದಂತೆ ಐಂದ್ರಿಕ ಸುಖಗಳು ಕ್ಷಣ ಮಾತ್ರ ಇರುತ್ತದೆ, ನಂತರದಲ್ಲಿ ಅದು ವೇದನೆಯನ್ನೇ ಕೊಡುತ್ತದೆ. ಆದರೆ ಭಗವಂತನ ತನ್ಮತೆಯಲ್ಲಿ ಒಳಗಾಗಿರ್ತಕ್ಕಂಥ ಭಾಗವತರು ಸದಾ ಅವರ ಆನಂದ, ಅವರ ಮುಖವನ್ನು ಕಾಣುತ್ತಾ ಇದ್ದಾಗ ಪ್ರಪಂಚದ ಎಲ್ಲ ಸುಖಗಳು ಕೇವಲ ತಾತ್ಕಾಲಿಕವಾಗಿ ನಮಗೆ ತಿಳಿಸುತ್ತದೆ ಮತ್ತು ಅದು ಅನಿಷ್ಟ ಮತ್ತು ಅನಿತ್ಯತೆ ಮತ್ತು ಅದರಲ್ಲಿ ಅಪೂರ್ಣತೆ ಇರುವುದರಿಂದ ಅದಕ್ಕೆ ಒಳಗಾಗುವುದಿಲ್ಲ. ವಿಷಯೇಂದ್ರಿಯಗಳಲ್ಲಿ ಒಳಗಾಗುವುದಿಲ್ಲ ಎಂದರ್ಥ. ವಿರಕ್ತರಾಗುತ್ತಾರೆ ಎಂದರ್ಥ. ಇದೇ ವಿಶೇಷವಾದ ಭಾಗ್ಯ. ಇದಕ್ಕೆ ಈ ಭಾಗ್ಯಕ್ಕೆ ಹೆಸರು ವೈರಾಗ್ಯ ಎಂದ ಹೆಸರು. ಭಗವನ್ನಿಷ್ಠ ಮನಸ್ಸು ಯಾರಿರ್ತಾರೋ ಅವರಿಗೆ ಇಡೀ ಪ್ರಪಂಚವೇ ತೃಣಪ್ರಾಯವಾಗಿರುತ್ತದೆ.
ಇದನ್ನು ಪುರಂದಾಸರು ಹೇಳ್ತಾ ಇದ್ದಾರೆ ಪುರಾಣ ಪುರುಷೋತ್ತಮ ಎಂದು. ನೀವು ಪುರಾಣದಲ್ಲಿ ವ್ಯಕ್ತನಾದ ಪುರುಷೋತ್ತಮನನ್ನು ತಿಳಿದಾಗ ಪುರಾಣದಲ್ಲಿ ಹೇಳಿರಬಹುದಾದ ಇತರ ಆಖ್ಯಾನಗಳು ಎಲ್ಲವೂ ಸಹ ಅಸಾರವಾಗಿ ಕಾಣುತ್ತೆ. ಸಾರಭೂತವಾದದ್ದು ಏನು? ಪುರುಷೋತ್ತಮ ತತ್ವ ಮಾತ್ರ, ಸ್ವಾಮಿ. ಏಕೆಂದರೆ ಪುರಾಣದಲ್ಲಿ ತಾಮಸ ಜನರನ್ನು ತಿಳಿಸುತ್ತಾರೆ, ರಾಜಸರನ್ನು ತಿಳಿಸುತ್ತಾರೆ, ಸಾತ್ವಿಕರನ್ನು ತಿಳಿಸುತ್ತಾರೆ ಮತ್ತು ಎಲ್ಲ ರೀತಿ ವ್ಯವಹಾರವನ್ನು ವೇದವ್ಯಾಸರು ತಿಳಿಸಿದ್ದಾರೆ. ಯಾಕೆ ತಿಳಿಸಿದ್ದಾರೆ? ಕೇವಲ ಜ್ಞಾನಕ್ಕೋಸ್ಕರವಾಗಿ ಮತ್ತು ಎಲ್ಲ ಜೀವರ ಯಾವ ರೀತಿ ನಡೆಯುತ್ತಾರೆ ಅಂಥೇಳಿ ಎಲ್ಲರನ್ನೂ ಸಂಪರ್ಕಿಸಿ ನಾವು ನೋಡೋಕ್ಕಿಂತ ಸಾಧ್ಯವಿಲ್ಲ. ಅದು ಒತ್ತಟ್ಟಿಗೆ ಸರ್ವಜ್ಞಾದ ಶ್ರೀ ವೇದವ್ಯಾಸ ದೇವರು ನಾವು ಕೂತಲ್ಲಿಯೇ ಇಡೀ ವಿಶ್ವವನ್ನು ತೋರಿಸಿರ್ತಕ್ಕಂಥ ದರ್ಪಣ ಅದು ಪುರಾಣ. ಆದ್ದರಿಂದ ನಮ್ಮ ಸುವರ್ಣಮಯ ಮಾನವ ಜನ್ಮ ಬಂದಿರತಕ್ಕಂಥ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ನೀವಿದ್ದಲ್ಲಿಯೇ ಭಗವಂತನ ಆರಾಧಿಸಿ, ನೀವಿದ್ದಲ್ಲಿಯೇ ಇಡೀ ವಿಶ್ವವನ್ನು ವೇದವ್ಯಾಸ ದೇವರು ಪುರಾಣ ರೂಪದಲ್ಲಿ ತೋರಿಸಿದ್ದಾರೆ. ಅದನ್ನು ನೀವು ಆರಾಧನೆ ಮಾಡಬೇಕಾದ್ರೆ ಏನಂತ ಮಾಡಬೇಕು? ಪುರುಷೋತ್ತಮ ಅಂತ ತಿಳಿಯಬೇಕು. ಆ ಪುರುಷೋತ್ತಮನಾರು ಅವನೇ ನಿಮ್ಮ ಬಿಂಬ. ಆದ್ದರಿಂದ ನಿಮ್ಮ ಬಿಂಬ ನಿಮ್ಮ ಒಳಗಡೆ ಹೃದಯ ಆಕಾಶದಲ್ಲಿದ್ದಾನೆ. ಅವನನ್ನು ಹುಡುಕೊಂಡು ಹೊರಗಡೆ ಹುಡುಕಬೇಡಿ, ಒಳಗಡೆ ಹುಡುಕಿ. ಭಗವನ್ನಿಷ್ಠೆಯಲ್ಲಿದ್ದಾಗ ನಿಶಾ ಅಂದರೆ ಎಲ್ಲರೂ ರಾತ್ರಿ ಕಾಲದಲ್ಲಿ ಸುಷುಪ್ತಾವಸ್ಥೆಯಲ್ಲಿ ಮಡಗಿರುವಂತೆ ಭಗವಂತನ ದರ್ಶನದಲ್ಲಿ ಭಗವಂತನ ಬಿಂಬದಲ್ಲಿ ಆಸಕ್ತರಾಗಿದ್ದಾಗ, ಬಿಂಬನೊಳಗೆ ನಾವು ಜ್ಞಾನ ಭಕ್ತಿ ವೈರಾಗ್ಯದಿಂದ ಸಹಕೂಡಿದ್ದಾಗ, ಸೇವಿಸುತ್ತಿದ್ದಾಗ ನಮಗೆ ಬಾಹ್ಯ ಲೋಕದಲ್ಲಿ ನಮಗೆ ರಾತ್ರಿಯಂತೆ ಭಾಸವಾಗುವುದು ಎಂದರ್ಥ. ಅಂದರೆ ಅಲ್ಲಿ ಕೇವಲ ಉದಾಸೀನರಾಗಿರುತ್ತೇವೆ ಎಂದರ್ಥ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬುದನ್ನು ಶ್ರೀ ಪುರಂದಾಸರು ದಿವ್ಯ ಈ ಮಹಾತ್ಮೆಯನ್ನು ಪುರಾಣಗಳಿಂದ, ಶ್ರೀಕೃಷ್ಣನ ವಾಕ್ಯದಿಂದ, ಶ್ರೀ ವೇದವ್ಯಾಸರ ವಾಕ್ಯದಿಂದ ತಿಳಿಸುವ ಮೂಲಕವಾಗಿ ನಮಗೆ ದಿವ್ಯ ಸಂದೇಶವನ್ನೇ ಕೊಟ್ಟಿದ್ದಾರೆ. ಇಂತಹ ದಿವ್ಯ ಸಂದೇಶವನ್ನು ಕೊಟ್ಟ ಪುರಂದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅರಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಟಾಂತೆ ನಮ ಉಕ್ತಿವಿದೇಮ ಎಂದು ಹೇಳಿ, ಇದು ಸಾಧ್ಯವಾದದ್ದು ಕೇವಲ ಮನುಷ್ಯ ಜನ್ಮ ಬಂದಿದ್ದರಿಂದ ಈ ಜನ್ಮಕ್ಕೆ ಕಾರಣರಾದ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು ಅವರು ಸ್ಮರಣೆ ಮಾಡಿ, ಅವರಿಗೆ ನೆರವಾದ ಗುರು ಹಿರಿಯರನ್ನು ಅವರ ಅನುಗ್ರಹ ರೂಪವನ್ನು ಸ್ಮರಣೆ ಮಾಡಿ, ಇವರೆಲ್ಲರಲ್ಲೂ ಸಹ ನಮ್ಮಲ್ಲಿಯೂ ಸಹ ತತ್ವಾಭಿಮಾನಿ ದೇವತೆಗಳು ನಿಂತು ವಿಷಯಗಳಲ್ಲಿ ಪ್ರೇರಣೆ ಮಾಡಿ ಭಗವಂತನಲ್ಲಿ ಜ್ಞಾನವನ್ನು ಹುಟ್ಟಿಸುವಂತೆ ಪ್ರೇರಿಸಿದ್ದಾರೆ. ಆದ್ದರಿಂದ ಅವರ ವಿಶೇಷ ಸ್ಮರಣೆಯನ್ನು ನಾವು ಸ್ಮರಿಸುತ್ತಾ, ವಾಯುದೇವರು ಅಕಡಾಶ್ವರು ಭಗವಂತನ ಆಜ್ಞೆಯಂತೆ ಸರ್ವ ಸಾಧಕ ಜೀವರಲ್ಲಿ ನಿಂತು 21,000 ಹಂಸಮಂತ್ರವನ್ನು ಮಾಡುವ ಮೂಲಕ ಭಗವಂತನ ಆದೇಶವನ್ನು ನಮಗೆ ಶಕ್ತಿ ರೂಪವಾಗಿ, ಶಬ್ದ ರೂಪವಾಗಿ, ಜ್ಞಾನ ರೂಪವಾಗಿ ತಲುಪಿಸ್ತಾ ಇದ್ದಾರೆ. ಅದು ದಾಸರ ಮೂಲಕವೂ ಪುರಾಣ ಪುರುಷೋತ್ತಮ ಎಂಬ ಶಬ್ದದಿಂದಲೂ ತಲುಪಿಸಿದ್ದಾರೆ. ಆದ್ದರಿಂದ ಇವರ ವಿಶೇಷ ಅನುಗ್ರಹ ಸ್ಮರಣೆಯನ್ನು ನಾವು ಮಾಡಲೇಬೇಕು. ಇವರ ಮೂಲಗುರುಗಳು ಇವರೆಲ್ಲರೂ ಸಹ ಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಆ ಸ್ವತಂತ್ರವಾದ ಸರ್ವೋತ್ಕೃಷ್ಟವಾದ ಭಗವಂತ ಇವರೆಲ್ಲರಲ್ಲೂ ನಿಂತು ಆ ಕೆಲಸವನ್ನು ಮಾಡಿಸುವುದರಿಂದ ಸ್ವಾಮಿ ನಿಯಾಮಕನಾಗಿರತಕ್ಕಂಥ ಭಗವಂತ ನಮ್ಮ ಬಿಂಬರೂಪ. ಅವನೇ ಸರ್ವರ ಬಿಂಬ, ಅವನೇ ವೇದವ್ಯಾಸ, ಅವನೇ ಶ್ರೀಕೃಷ್ಣ. ಆದ್ದರಿಂದ ವೇದವ್ಯಾಸನಾಗಿ ಹೊರಗಡೆ ನುಡಿಸಿದನು, ಕೃಷ್ಣನಾಗಿ ಹೇಳಿದನು, ಅದನ್ನೇ ಬಿಂಬನಾಗಿ ಕೇಳಿಸಿದನು, ಪ್ರತಿಬಿಂಬನಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಇಡೀ ವಿಷಯವೇ ನಮ್ಮ ಕಣ್ಣೆದುರಿಗೆ ಇದೆ, ನಮ್ಮ ಮನಸ್ಸಿನಲ್ಲಿದೆ. ಇದನ್ನು ಚಿಂತಿಸಿ ಆರಾಧಿಸಿ ಮಾಡುವುದಕ್ಕೋಸ್ಕರ ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದಾಸ ಎಂದಿದ್ದಾರೆ. ಇಂತಹ ಪುರುಷೋತ್ತಮ ನಮಗೆ ಹೇಗೆ ಅನುಗ್ರಹಕರಾಗಿ ಅಂತ ಕೇಳಿಕೊಳ್ಳೋದು? ಭಗವಂತ ನಿತ್ಯ ಜ್ಞಪ್ತಿ ಸ್ವರೂಪತಃ ಅವರಿಗೆ ಮತ್ತೆ ತಿಳಿಸಬೇಕು ಎಂಬತಕ್ಕಂಥದ್ದು ಏನೂ ಇಲ್ಲ. ಆದರೂ ಅನುಗ್ರಹಕರಾಗಿ ಎಂದು ನಾವು ಪ್ರಾರ್ಥಿಸುವುದು ನಮ್ಮ ಕರ್ತವ್ಯ. ಆದ್ದರಿಂದ ಅಜ್ಞೇನ ಸ್ವಪತಾರಾಗಿ ಎಂಬ ಮಂತ್ರದಲ್ಲಿ ಹೇಳಿದಂತೆ ಭೂಯಿಷ್ಟಾಂತೇ ನಮ ಉಕ್ತಿ ವಿಧೇಮ, ಭೂಯಿಷ್ಟಾಂತೇ ನಮ ಉಕ್ತಿ ವಿಧೇಮ, ಭೂಯಿಷ್ಟಾಂತೇ ನಮ ಉಕ್ತಿ ವಿಧೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಶ್ರೀಕೃಷ್ಣಾರ್ಪಣಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.